ಅಂತ ಯಾರಾದ್ರೂ ಕೇಳಿವೇನ್ರಿ? ನಾವು ಕೇಳಿವನ್ ಕೇಳಲ್ಲ. ಶಾಲಾಕಿ ಸ್ವಾಮಿಗಳು ಒಗಳಿ ಕಳಿಸ್ಬಿಡ್ತಾರೆ ಇನ್ನಷ್ಟು ಕಳತನ ಮಾಡಂತ. ದಯಮಾಡಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಆ ಟಿವಿ ನೋಡ್ಬೇಡ್ರಿ, ಆ ಪಂಚಾಂಗ ಹೇಳೋರು ಮುಖನೇ ನೋಡ್ಬೇಡ್ರಿ. ನೀವು ಮಾನಸಿಕ ಭಯೋತ್ಪಾದಕರು ಅವರು. ನೀವೇ ರೀ ನಮ್ಮ ಭವಿಷ್ಯ ಹೇಳುವವರು. ಭವಿಷ್ಯದಿಂದ ದೇಶನ ಕಟ್ಲಿಕ್ಕೆ ಬರ್ತದ? ಬಸವಣ್ಣವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡೋದಿಲ್ಲ ಸ್ವಾಮಿ. ಕಟ್ಟಿದೀವ ರಾಷ್ಟ್ರವನ್ನ, ಹಿಂದೂ ಸಾಮ್ರಾಜ್ಯವನ್ನು ಕಟ್ಲಿಕ್ಕೆ ಹೊರಟವ್ರಿಗೆ ಒಂದು ಮಾತನ್ನ ಕೇಳ್ತೇನೆ. ಇವತ್ತು ಇಸ್ಲಾಮರು ಸಮಾಜವನ್ನು ಕಟ್ಟಿದ್ದಾರೆ. ನಮಾಜ್, ರೋಜಾ, ಜಕಾತ್, ಹಜ್ನ ಆಧಾರದ ಮೇಲೆ, ಮೊಹಮ್ಮದ್ ಪೈಗಂಬರ ಕುರಾನಿನ ಆಧಾರದ ಮೇಲೆ ಎಲ್ಲ ಕಾಯಕವನ್ನು ಮಾಡ್ತಾರೆ ಇಸ್ಲಾಂ ಧರ್ಮದವರು. ಎಲ್ಲಾದ್ರೂ ಒಂದ್ ಕಡೆ ಅವರು ಸರಾಯಿ ಅಂಗಡಿ ತೆಗೆದಿರೋದು ನೋಡಿದಿರಾ? ಅಲ್ಲಾ ಒನ್ ಸ್ಟಾರ್ ನೋಡಿದ್ರು? ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ನೋಡಿದ್ರು? ದೇವರುಗಳು ಯಾಕೆ ದೇವಸ್ಥಾನಗಳಲ್ಲಿ ಬಾಗಿಲುಗಳನ್ನು ಹಾಕಿಸಿಕೊಳ್ಳುತ್ತವೆ? ದೇವಾಲಯಗಳಲ್ಲಿ ಯಾಕೆ ಸೆಕ್ಯೂರಿಟಿ ಪೊಲೀಸರಿದ್ದಾರೆ? ದೇವಸ್ಥಾನಗಳಲ್ಲಿ ಯಾಕೆ CCTV ಕ್ಯಾಮೆರಾಗಳಿವೆ? ಅವು ದೇವರಾದರೆ ಅವು ಅವರುಗಳನ್ನು ಕಾಪಾಡಿಕೊಳ್ಳಲಿ. ಉತ್ತರ ಹೇಳ್ಬೇಕಲ್ರು ನೀವು ನಮಗೀಗ. ತಮ್ಮನ್ನ ತಾವು ಕಾಪಾಡಿಕೊಳ್ಳೋದು, ನಿಮ್ಮನ್ನೇನು ಕಾಪಾಡ್ಯಾವು? ಇವತ್ತಿತ್ತಲಾಗ ಒಂದು ಆರಂಭ ಆಗ್ಬಿಟ್ಟೈತ್ರಿ ವಾಸ್ತು ಅಂತ. ಸಂಡಾಸ್ ರೂಮ್ ತೆಗೆದು ಈ ಕಡೆಗೆ ಹಾಕೋದು, ಬಾತ್ರೂಮ್ ತೆಗೆದು ಈ ಕಡೆಗೆ ಹಾಕೋದು. ನಿಮ್ಮಂಥವ್ರದ್ದು ಹೋಗ್ಲಿ ಆ ಕಡೆ, ನಮ್ಮಂತ ಸ್ವಾಮಿಗಳು ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಮಠ ಬದಲಾಸಕತ್ಬಿಟ್ಟಿವಿ. ಇನ್ನು ವಿಧಾನಸೌಧದಲ್ಲಿ ಅದು ಏನೇನು ಬದಲು ಮಾಡ್ರಿ ನಮಗಂತೂ ಗೊತ್ತಿಲ್ಲ. ಎಷ್ಟು ಜನರಿಗೆ ಮೋಸ ಮಾಡ್ತೀರಿ, ಎಷ್ಟು ಜನರಿಗೆ ಸುಳ್ಳು ಹೇಳ್ತೀರಿ? ಆ ಗುಡಿಗೋರಿ ಈ ಗುಡಿಗೋರಿ, ಯಾವ ಗುಡಿಗೆ ಹೋದ್ರಿ ಏನ್ ಸ್ವಾಮಿ? ಈ ರಾಜಕುಮಾರನ್ನ ವೀರಪ್ಪನ ಹಿಡ್ಕೊಂಡು ಹೋದಾಗ ಊರು ತುಂಬ ಸುತ್ತಾಡಿದ್ರಿ, ಆ ದುಡಿ ಸುತ್ತಾಡಿದ್ರಿ, ಎಲ್ಲ ದೇವ್ರಿಗೂ ಸುತ್ತಾಡಿದ್ರು. ನೋ ನೋ ನೋ, ರೊಕ್ಕ ಹೋದ್ಮೇಲೆ ನಕ್ಕೀರಿನಿಂದ ರಾಜಕುಮಾರ ಬಿಡುಗಡೆ ಆಗಿದ್ದು ಇತಿಹಾಸ. ಬುದ್ಧಿ ಐತೇನ್ರಿ ಜಗತ್ತಿಗೆ? ಆ ದೇವ್ರೆಲ್ಲ ಕಾಪಾಡ್ತಾನ? ಚಪ್ಪಲಿ ತೆಗೆ ನೋಡಿದಂತಾರಂತ ಇದು ಏನು ಮನಸ್ಸಿಗೆ ನೋಡಿಲಿ ದುಃಖ ಅನ್ಸತ್ತ, ನನಗೆ ಭಾಳ ದುಃಖ ಅನ್ಸತ್ತ. ಹತ್ತಿರ ನಮ್ಮನ್ನ ನೋಡಿಲಿ ರಾಜಕಾರಣ ಅಂತ ತಿಳ್ಕೊಂಡ್ಬಿಡ್ತಾರ. ದೇವರು ಇರುವುದೇ ನಿಜವಾಗಿದ್ದರೆ 360 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಹಿಂಸಿಸಿ ಕೊಲ್ಲುವಾಗ ಮುಕ್ಕೋಟಿ ದೇವಾನು ದೇವತೆಗಳೆಲ್ಲ ಎಲ್ಲಿ ಹೋಗಿದ್ದರು? ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ ದೇವತೆಗಳ ಪಾತ್ರವೇನು? ಸ್ವಾಮೀಜಿ, ನೀವು ಏನ್ ಕೆಲಸ ಮಾಡ್ತೀರಿ? ಭಲೆ ರಾಜಕುಮಾರಿ, ಇವತ್ತಿನವರೆಗೂ ಈ ಪ್ರಶ್ನೆನ ಯಾವ ಟಿವಿ ಪೇಪರ್ನವ್ರು ಸಹಿತ ಯಾವ ಸ್ವಾಮಿಗಳಿಗೂ ಕೇಳಿದ್ರ ಅರ್ಧ ದೇಶ ಉದ್ಧಾರ ಆದಂಗ ನೋಡು. ಮುದ್ದೆಗಾಗಿ ಮದ್ಯಕ್ಕಾಗಿ ಮಾಧ್ಯಮದವರು ಮಧ್ಯಮದವರಾಗಿರ್ಬೇಕು.